ಆತನನ್ನು ದ್ವೇಷಿಸಿ ಈ ಬೋರದವರು ಜೀವದಿಂಬುಳಿದವರುಂಟೆ. ಜನನಿ, ಶ್ರೀಹರಿಯು ಭಕ್ತ ರಕ್ಷಕ, ಆಪತ್ ಬಾಂಧವ, ದಯಾಕರುಣ, ಸರ್ವಶ್ರೇಷ್ಠನು, ತಾಯಿ ಅಂತ ಭಗವಂತನನ್ನು ನಾವು ಮರೆತರೆ ಈ ಅಪರದಲ್ಲಿ ನಮಗೆ ಮುಕ್ತಿ ಉಂಟೆ? ಇದು ಎಂದಿಗೂ ಸಾಧ್ಯವಿಲ್ಲ ಮಾತೆ. ಸಾಕು ಮಾಡಿ ನೀತೆ. ನೀನು ಹೋದ ಕಾರ್ಯವು ಏನಾಯಿತು? ನಿನ್ನ ಮುದ್ದು ಮಗನು ನಿನ್ನ ಮಾತಿಗೆ ಒಡಂಬಟ್ಟನೆ, ನಿನ್ನ ಮಾತಿಗೆ ವಿಶ್ವಾಸ ತೊಟ್ಟನೆ. ಮೊಲೆ ಹಾಲು ಕುಡಿಸಿ ಸಾಕಿದ ಸಲಹಿದ ಎತ್ತಮ್ಮನ ಮಾತು ಸತ್ಯವೆಂದು ಭಾವಿಸಿದನೆ. ಅಹೇ ಮಡದೀಶ್ವರಮಣಿ, ಉತ್ತಮವಾದ ನೀತಿ ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದನೆ. ನೀನು ಹೋದ ಕಾರ್ಯವು ಫಲವಂದಿತೆ ಹೇಗೆ? ತಡ ಮಾಡದ ನುಡಿ ನುಡಿ ಮೋದ ಬಾಲೆ ಸತ್ಯಗುಣ ಸುಶೀಲೆ. ಪ್ರಾಣೇಶ್ವರಿ, ಹೋದ ಕಾರ್ಯವು ಏನಾಯಿತು ಕಯಾದು ಎಂದು ಕೇಳಲು ಬಂದಿರುವಿಯಾ? ಹೌದು ಸುಂದರಿ. ಆ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಹಾತೊರಿತು. ಬಹು ಆತರದಿಂದ ಕಾಯ್ತಿರುವನಲ್ಲ ಸುಂದರಿ. ಸುಂದರಿ ಕೇಳುವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪಾತುರ? ಏನರೆಯದ ಹೊಸಗೋಸಿನ ಮೇಲಕ್ಕೆ ನಿಲ್ಲಬೇಕಾರ. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೇಕೆ ಕೋಪಾತುರ? ಪಡೆದ ಮಗನಿವನು 14 ವರುಷ ಹೆಣ್ಣು. ನಾ ಪಡೆದ ಮಗನಿವನು 14 ವರುಷ ಹೆಣ್ಣು. ಮುತ್ತಾದ ಮಾತಾಡಿ ನನ್ನ ಮನವ ಗೆಲಿದವನು. ಮುತ್ತಾದ ಮಾತಾಡಿ ನನ್ನ ಮನವ ಗೆಲಿದವನು. ಹರಿಯಲುವನು ಹಠಗೈವನು. ಸುಂದರಿ, ಮತ್ತೆ ಏನು ಕೈತಿರುವೆ? ಕಾಂತ, ಅಯ್ಯೇ ಸುಂದರಿ, ಚಿಕ್ಕ ಬಾಲಕನಾದ ಪ್ರಹ್ಲಾದನು ಹಠವನ್ನು ಬಿಡುವುದಿಲ್ಲ ಮಾತೆ ಎಂದು ಹೇಳುತ್ತಿರುವನು. ಅಯ್ಯೇ ಸುಂದರಿ, ಸುಂದರ, ನೀನು ಅವನಿಗೆ ಬುದ್ಧಿ ಹೇಳಕ್ಕೆ ಹೋಗಿತ್ತನೆಂದು ಹೇಳಿದಲ್ಲ ಕಾಂತೆ. ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳಲಿಲ್ಲ ಪ್ರಹ್ಲಾದನು. ಎಂತ ಮಾತನ್ನು ನುಡಿತಿರುವ ಸುಂದರಿ. ಹರಿಯಲುವನು ಹಠಗೈವನು. ನಿನ್ನ ಕೋಪ ಬೇಡ ಪಾಪ ಕಾಂತ. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೆ ಕೋಪಾತುರ. ಏನರೆಯದ ಹೊಸಗೋಸಿನ ಮೇಲಕ್ಕೆ ನಿಲ್ಲಬೇಕಾರ. ಪ್ರಾಣೇಶ್ವರ ಪ್ರಿಯ ಸುಂದರ ನಿನಗೆ ಕೋಪಾತುರ. ಪ್ರಾಣೇಶ್ವರಿ, ನಾವು ಪಡೆದ ಮಗನು ಪ್ರಹ್ಲಾದನು. ಇಲ್ಲಂದವರ್ಯಾರು ಕಾಂತೆ? ಅವನಿಗೆ ಇನ್ನು 14ನೇ ವರ್ಷ ಕಾಂತ. ಅಯ್ಯೇ ಸುಂದರಿ, ಅವನಿಗೆ ಇನ್ನು 14 ವರ್ಷ ಒಂದು ಹೇಳಿದೆಯಲ್ಲ. ಅವನ ನುಡಿಯುವ ನುಡಿಗಳು ಮಾತ್ರ ಬಹು ದೊಡ್ಡವಾಗಿರುವುದಲ್ಲ ಕಾಂತೆ. ಕಾಂತೆ, ಪ್ರಹ್ಲಾದನಿಗೆ ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ಒಂದೇ ಹಠವನ್ನು ಗೈವನು ಹರಿನಾಮ ಸ್ಮರಣೆಯನ್ನು ಬಿಡುವುದಿಲ್ಲವೆಂದು ಹೇಳುತ್ತಿರುವನು. ಕಾಂತೆ, ನೀನೇ ಪ್ರಹ್ಲಾದನನ್ನು ಕ್ಷಮಿಸಿಬಿಡು ಎನ್ನ ಮಾತನ್ನು ಬುದ್ಧಿ ಸಂಪನ್ನ. ಅಯ್ಯೇ ಜಡಜಾಂಬುಕಿ, ಇವನು ನಮ್ಮ ಮಗನಲ್ಲ, ನಮ್ಮ ಜನ್ಮದ ಜಾತ ಶತ್ರುವು. ನಮ್ಮನ್ನು ಗರ್ಜಿಸುವುದಕ್ಕೆ ಯಾವುದೋ ಮಾಯವು ನಮ್ಮ ಪುತ್ರವಾಗಿ ಜನಿಸಿ ಬಂದಿದೆ.
ಅಯೇ ಸುಂದರಿ, ಸುಂದರ. ಇವನು ಸಾಮಾನ್ಯದವನಲ್ಲ. ನನ್ನ ತಮ್ಮನನ್ನು ಕೊಂದ ಅಂದಿಯಂತೆ ಇವನು ಯಾವ ಉದ್ದೇಶದಿಂದ ನನ್ನ ಗರ್ಭದಲ್ಲಿ ಚಲಿಸಿರುವನೋ ಏನು? ಇವನ ಹೀಗೆ ಬಿಡುವುದು ಉಚಿತವಲ್ಲ. ಇವನನ್ನು ಕೊಂದರೆ ತಂದೆಯ ಮಗನಂದುಕೊಂಡು ನನಗೆ ಅಪಕೀರ್ತಿ ಬರಬಾರದು. ಅಯೇ ಕಾಂತೆ ಕಾಂತ, ಆದ ಕಾರಣ ಅಗ್ನಿಯನ್ನು ಕರೆಸಿ ಇವನನ್ನು ದಗ್ಧಗೈಸಿ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಬಿಡುವೆ. ನೀನು ಮಗನ ಮೇಲೆ ಮಮತೆಯನ್ನು ಮರಿ ನಾರಿ ಮದನ ಕಟಾರಿ ನೀನು ನಮ್ಮ ಮಂದಕ್ಕೆ ದಾರಿ. ಬೈಬೌರಾಯನಲ್ಲಿ ಸಾರಥಿ ಕಟಮಾಟಕ ಅಗ್ನಿ ದೇವನಿರುವ ಸ್ಥಳಕ್ಕೆ ಹೋಗಿ ದೊಡ್ಡದಕ್ಕೆ ಒಡನೆ ನಾಡು ಹಿರಣ್ಯ ಕಶ್ಯಪ ಮಹಾರಾಜನು ಬರವೇಳಿದನೊಂದು ಅಗ್ನಿ ದೇವನನ್ನು ಕರೆದುಕೊಂಡು ಬರುವಂತ ಸಾರಥಿ ಸಾರಥಿ ಪರಮೇಶ್ವರಂತಾಗಲಿಲ್ಲ. ಅಗ್ನಿದೇವ 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 ದಾರಿ ಮಾಡಿಕೊಡೋಣ. ಅಗ್ನಿದೇವ ಅಗ್ನಿದೇವ ಅಣ್ಣ ದಾರಿ ಮಾಡಿಕೊಡೋಣ. ಹಲೋ 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 ಸಂಸಾರ ಬಾಳ ಮಕ್ಕಳಿಂದ ಬಲು ವ್ಯಾಸರ, ಬಾಳ ಮಕ್ಕಳಿಂದ ಬಲು ವ್ಯಾಸರ. ಮುಂಜಾನಿಂದ ಸಂಜೆ ತನಕ ತಿಂದವ ರಾತ್ರಿಯೆಲ್ಲ ನಿಂತವಿಲ್ಲ ಗೋಳಾಡ್ತವ. ಮುಂಜಾನಿಂದ ಸಂಜೆ ತನಕ ತಿಂದವ ರಾತ್ರಿಯೆಲ್ಲ ನಿಂತವಿಲ್ಲ ಗೋಳಾಡ್ತವ. ನಾನೆಲ್ಲ ಮಾಡಲು ಸಂಸಾರ ಬಾಳ ಮಕ್ಕಳಿಂದ ಬಲು ವ್ಯಾಸರ, ಬಾಳ ಮಕ್ಕಳಿಂದ ಬಲು ವ್ಯಾಸರ. ರೊಟ್ಟೆ ಕೊಟ್ಟ ಖಾಲಿ ಮಾಡ್ತವ, ರಾತ್ರಿ ಕಣ್ಣು ಬಂದು ಖಾಲಿ ಮಾಡ್ತವ. ಪುಟ್ಟಿಗೊಟ್ಟೆ ರೊಟ್ಟೆ ಕೊಟ್ಟ ಖಾಲಿ ಮಾಡ್ತವ, ರಾತ್ರಿಯೆಲ್ಲ ಟೈವಿ ನೋಡಿ ಓಡಾಡ್ತವ. ನಾನೆಂಗ ಮಾಡಲು ಸಂಸಾರ ಬಾಳ ಮಕ್ಕಳಿಂದ ಬಲು ವ್ಯಾಸರ, ಬಾಳ ಮಕ್ಕಳಿಂದ ಬಲು ವ್ಯಾಸರ.
ಥು.